ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಹೌದು ಫ್ರೆಂಡ್ಸ್, ಇವಾಗ ಒಂದು ಹೊಸ ನ್ಯೂ ಅಪ್ಡೇಟ್ ಬಂದಿದೆ. ಇನ್ಮೇಲಿಂದ ಗೂಗಲ್ ಪಿನ್ ಮನೆ ಪೋಸ್ಟ್ ಆಫೀಸಲ್ಲಿ ಕಾಯೋದು ಅಥವಾ ಮನೇನು ಬರುತ್ತೆ ಅನ್ನೋದು ವೆಯ್ಟ್ ಮಾಡೋದು ಹಾಗೇನಿಲ್ಲ. ಹೊಸ ಇಮೇಲಲ್ಲೇ ವೆರಿಫಿಕೇಷನ್ ಆಗುತ್ತೆ. ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ವೆರಿಫಿಕೇಷನ್ ಆಗಿ ಹೋಗುತ್ತೆ. ಹೇಗೆ ಅಂತ ನಾನು ಸ್ಕ್ರೀನ್ಶಾಟ್ ಮೇಲೆ ಹಾಕಿರ್ತೀನಿ, ಆಮೇಲೆ ನೋಡ್ಕೊಳ್ಳಿ ಲಾಸ್ಟಿಗೆ ಕಡೆಗೆ. ನನಗೆ ಸದ್ಯಕ್ಕೆ ಫುಲ್ ಡೀಟೇಲ್ಸ್ ಏನು ಅಂತ ಹೇಳ್ತೀನಿ. ಫಸ್ಟಿಗೆ ಪಾನ್ ಕಾರ್ಡು ಬೇರೆಯವ್ರದ್ದು ಪಾನ್ ಕಾರ್ಡರ್ ಆಗಲಿ, ನಿಮ್ಮ ಗೌರ್ಮೆಂಟ್ ಐ ಡಿ ಯಾವುದೋ ಇದ್ರೂ, ಡ್ರೈವಿಂಗ್ ಲೈಸೆನ್ಸ್ ಆಗ್ಬೋದು, ಗೌರ್ಮೆಂಟ್ ಐ ಡಿ ಇದ್ದರು ಯಾವುದೇ ಒಂದು ಇದ್ರೂ ನೀವು ಕೊಡ್ಬೋದು. ಆದಷ್ಟು ಪಾನ್ ಕಾರ್ಡ್ ಕೊಡೋಕ್ಕೆ ಟ್ರೈ ಮಾಡಿ. ಫೋಟೋಸ್ ಎಲ್ಲ ಸ್ವಲ್ಪ ಚೆನ್ನಾಗಿರಲಿ. ಅದು ಸ್ವಲ್ಪ ಕಲರ್ ಫೋಟೋನೇ ಕೊಡಿ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅದೆಲ್ಲ ಹಳೇದೆಲ್ಲ ಕೊಡೋಕ್ಕೆ ಹೋಗಬೇಡಿ. ಫೋಟೋಸ್ ಕಲರ್ ಫೋಟೋ ಕೊಡೋದ್ರಿಂದ ಅದು ನೀಟಾಗಿ ತೊಗೊಳುತ್ತೆ. ಅದು ಕ್ಯಾಮ್ರಾ ಅದು ಸ್ಕ್ಯಾನ್ ಆಗುತ್ತೆ. ಸ್ಕ್ಯಾನ್ ಒಂದು 10 ಮಿನಿಟ್ ನಿಮ್ಮದು ಪಾನ್ ಕಾರ್ಡಲ್ಲಿ ಇಟ್ಟರೆ ಒಂದು 10 ಮಿನಿಟ್ಸ್, ಒಂದು 10 ಸೆಕೆಂಡ್ಸರ ಸ್ಕ್ಯಾನ್ ಆಗೋವರೆಗೂ ವೆಯ್ಟ್ ಮಾಡಿ. ಆಮೇಲೆ ಅದು ಟಿಕ್ ಆಗುತ್ತೆ. ಆಮೇಲೆ ಅದ್ರ ನೆಕ್ಸ್ಟ್ ಆಪ್ಷನ್ಗೆ ಹೋದ್ಮೇಲೆ ಅದು ನಿಮ್ಮ ಫೇಸ್ ರೆಕಾರ್ಡಿಂಗ್ದು ಇದು ಕೇಳುತ್ತೆ. ಆವಾಗ ಏನು ಮಾಡಬೇಕು, ನೀವು ನಿಮ್ಮ ಫೇಸ್ ಆ ಕಡೆ ಲೆಫ್ಟ್ ರೈಟ್ ಟರ್ನ್ ಮಾಡಬೇಕು. ಆಮೇಲೆ ಮೇಲೆ ಮತ್ತು ಕೆಳಗಡೆ ಅದನ್ನು ವೀಡಿಯೋದು ನಿಮ್ಮ ಫೇಸ್ ವೆರಿಫಿಕೇಷನ್ ಮಾಡುತ್ತೆ. ಆ ವೆರಿಫಿಕೇಷನ್ ಮಾಡಿದ್ಮೇಲೆ ಮುಗೀತು ಫ್ರೆಂಡ್ಸ್, ಆಯಿತು ಐ ಡಿ ವೆರಿಫಿಕೇಷನ್. ಗೂಗಲ್ ಆಮೇಲೆ ಏನು ಮಾಡಬೇಕು, ಗೂಗಲ್ ಪಿನ್ ಬರುತ್ತಾ ಅಂತ ವೆಯ್ಟ್ ಮಾಡಬೇಕಾ ಅಂತ ಕೇಳ್ತೀರಾ. ಇಲ್ಲ ಫ್ರೆಂಡ್ಸ್, ಏನೂ ಇಲ್ಲ. ಯಾವ ಗೂಗಲ್ ಪಿನ್ನು ಬರಬೇಕು ಅನ್ನೋ ಬರುತ್ತೋ ಇಲ್ವೋ ಅಂತ ಕಾಯಬೇಕು ಅನ್ನೋದು ಏನು ವೆಯ್ಟ್ ಮಾಡೋವಂಥದ್ದು ಏನಿಲ್ಲ. ಅಷ್ಟೇ, ಮುಗೀತು ನಿಮ್ಮ ಐ ಡಿ ವೆರಿಫಿಕೇಷನ್ ಆಗೈತು. ಜಸ್ಟ್ ಇನ್ 10 ಮಿನಿಟ್ಸಲ್ಲಿ. ಇದು ನ್ಯೂ ಮೆಥಡ್, ಪರ್ಸೋನಾ ಮೆಥಡ್ ಅಂತ ಹೇಳ್ತಾರೆ. ಸೊ ಇನ್ಮೇಲಿಂದ ನೆಕ್ಸ್ಟ್ ಯಾರೇ ಐ ಡಿ ವೆರಿಫಿಕೇಷನ್ ಅದರಲ್ಲಿ ನಮಗೆ ಕೇಳುತ್ತೆ. 2 ಆಪ್ಷನ್ಸ್ ಇರುತ್ತೆ. ನಿಮಗೆ ಪೋಸ್ಟ್ ಆಫೀಸಲ್ಲಿ ಬೇಕಾ ಅಥವಾ ಇಮೇಲಲ್ಲಿ ಆಗಲ್ಲ ಅಂತ 2 ಆಪ್ಷನು ಕೇಳುತ್ತೆ. ನಿಮಗೆ ಯಾವ್ದು ಇಷ್ಟನೋ ಅದು ಮಾಡಿಸ್ಕೊಳ್ಳಿ. ಇಲ್ಲ ನಮಗೆ ಪೋಸ್ಟ್ ಆಫೀಸಿಂದನೇ ಆ್ಯಡ್ಸೆನ್ಸ್ ಪಿನ್ ಬರಲಿ ಅಂದರೆ ಅದು ನಿಮ್ಮ ಇಷ್ಟ, ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಇಮೇಲ್ ಆನ್ಲೈನ್ ವೆರಿಫಿಕೇಷನ್ ಮಾಡಿಸ್ಕೊಂಡ್ರೆ ಬೇಗ ಆಗೋಗುತ್ತೆ. ನೀವೇನು ಕಾಯೋವಂತಹ ಪ್ರಮೇಯನೇ ಇರೋ ಹಾಗಿಲ್ಲ. ಹಾಗೆ ನನ್ನ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಇನ್ನು ನೆಕ್ಸ್ಟು ನಿಮಗೆಲ್ಲ ಯೂಸ್ಫುಲ್ ಆಗೋ ಒಳ್ಳೊಳ್ಳೆ ವೀಡಿಯೋಸ್ ಕಂಟೆಂಟ್ಸು ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಯೂಸ್ಫುಲ್ ಇನ್ಫಾರ್ಮೇಷನ್ನೇ ಕೊಡ್ತಾಯಿದ್ದೀನಿ ಇದುವರೆಗೂ. ನೆಕ್ಸ್ಟು ಹಾಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾರ್ಯಾರು ನನ್ನ ಚಾನಲ್ ಸಪೋರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಖಂಡಿತ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ಹೊಸ್ದಾಗಿ ನೋಡ್ತಿರೋರು ಅಷ್ಟೇ, ಚಾನಲ್ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಅದನ್ನೇ ನೆಕ್ಸ್ಟ್ ಏನು ಫುಲ್ ಡೀಟೇಲ್ಸ್ ಇದು ಇದ್ರ ಬಗ್ಗೆ ಸ್ಕ್ರೀನ್ಶಾಟನ್ನು ನಾನು ಲಾಸ್ಟಿಗೆ ಹಾಕ್ತೀನಿ. ಇದು ಹೇಗೆ ಏನೇನು ಕೇಳುತ್ತೆ ಅದು ಐ ಡಿ ವೆರಿಫಿಕೇಷನ್ ಎಲ್ಲ ಆದಮೇಲೆ ಬ್ಯಾಂಕ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ಇದು ಕೊಡೋದ್ರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ. ಹೀಗೆ ಟ್ಯಾಕ್ಸ್ ಇನ್ಫಾರ್ಮೇಷನ್ ಕೊಡೋದ್ರಿಂದ ನಿಮಗೆ ಜಾಸ್ತಿ ದುಡ್ಡು ಕಟ್ ಆಗೋಲ್ಲ. ಸೊ ಆದ್ದರಿಂದ ನೀವು ಟ್ಯಾಕ್ಸ್ ಇನ್ಫಾರ್ಮೇಷನ್ ಕೊಡಿ, ಏನು ಪ್ರಾಬ್ಲಮ್ ಏನಾಗಲ್ಲ. ಪೇಮೆಂಟ್ಸಲ್ಲಿ ನಿಮಗೆ ಪೇಮೆಂಟ್ ಸ್ವಲ್ಪ ಜಾಸ್ತಿ ಬರುತ್ತೆ. ಟ್ಯಾಕ್ಸ್ ಇನ್ಫಾರ್ಮೇಷನ್ ಕೊಡಲಿಲ್ಲ ಅಂದರೆ ಅದು ತುಂಬ ಜಾಸ್ತಿ ಕಟ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ ಫ್ರೆಂಡ್ಸ್? ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಆದಷ್ಟು ನನ್ನ ಚಾನಲ್ನ ನೋಡ್ತಾ ಇರಿ, ವೀಡಿಯೋಸ್ನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಆ್ಯಡ್ಸ್ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.